ಏನ್ ಮಾಡಿದ್ರಿ ಮಾಮಿ ಇವತ್ತು ಅಡಿಗೆ? ಕರ್ಚಿಕಾಯಿ ತಾಳ್ಸಿದ್ದೆಮ್ಮ. ನಿನ್ನೆ ಬಜಾರ್ಗೆ ಹೋಗಿದ್ನಲ್ಲ, ಸ್ವಲ್ಪ ಕರ್ಚಿಕಾಯಿ ತಂದಿದ್ದೆ. ಬಿಸಿ ಬಾಕ್ರಿ ಕರ್ಚಿಕಾಯಿ ಭಾಳ ಇಷ್ಟ ನನಗೆ. ಪಲ್ಯ ಅದೇ ಮಾಡಿದ್ದೆ. ಕರ್ಚಿಕಾಯಿ ಹೆಂಗ್ ಮಾಡ್ತೀರಿ ಮಾಮಿ ನೀವು ಪಲ್ಯ? ಏನಿಲ್ಲ, ಅವು ಸೋಸ್ ಇಟ್ಟಿರ್ತೀವಲ್ಲ, ಭಾಳಷ್ಟು ಬೆಳ್ಳುಳ್ಳಿ ಒಂದು ಸ್ವಲ್ಪ ಸುಲಿದು ಎಣ್ಣೆ ಹಾಕಿ ಬೆಳ್ಳುಳ್ಳಿ ಒಗ್ಗರಣೆ ಹಾಕದ. ಬೆಳ್ಳುಳ್ಳಿ ಒಗ್ಗರಣೆ ಸ್ವಲ್ಪ ಕೆಂಪಗಾದಾಗ ಇವು ಹಾಕಿ ತಾಳಿಸ್ಬಿಡ್ತಾವನ್ನೇ. ಚಂದಾಗಿ ಹುರಿಬೇಕು. ಅವನ್ನ ಹುರಿದು ಉಪ್ಪು ಖಾರ ಅರ್ಶಿನ ಪುಡಿ ಹಾಕಿ ಒಂದು ಸ್ವಲ್ಪ ಮ್ಯಾಗ ಬೇಕಂದ್ರೆ ಶೇಂಗಾದ ಪುಡಿ ಉದುರಿಸ್ಕೋಬೇಕು. ಅಂದ್ರೆ ರುಚಿ ಆಗ್ತಾವ. ಮುಚ್ಚಿಟ್ಬಿಟ್ರೆ ಚಂದ ಭಾರಿ ಟೇಸ್ಟ್ ಅದಾವ ಬಿಡು. ಹೌದ್ರಿ, ಒಬ್ಬೊಬ್ರು ಉಳ್ಳಾಗಡ್ಡಿನ ಹಾಕಿ ಮಾಡ್ತಾರಲ್ರಿ ಮಾಮಿ? ನಮ್ಮ ಅಕ್ಕರು ಉಳ್ಳಾಗಡ್ಡಿನ ಹಾಕಿ ಮಾಡ್ತಾರ ನೋಡು, ಅದನ್ನು ರುಚಿ ಆಗ್ತದ ಬಿಡು. ಕರ್ಚಿಕಾಯಿ ಇಷ್ಟಪಡೋರಿಗೆ ಹೆಂಗೆ ತಿಂದ್ರೂ ರುಚಿನೇ ಆಗ್ತದ ಅದು ಪಲ್ಯ. ನಿಮ್ಮ ಪ್ರಿಯಾನು ತಿನ್ಲೇನ್ರಿ ಮಾಮಿ? ಅಯ್ಯವ್ವ ಆಕಿ ಎಲ್ಲಿ ತಿಂತಾಳ? ಯವ್ವ ಬಕ್ರಿನೇ ಅಲ್ಲಿಗೆ ಕಡಿಯಂಗ್ಲಂತಾಳ. ಇನ್ನು ಅವು ಕರ್ಚಿಕಾಯಿ ತಿಂತಾಳ. ಇದೇನ್ರಿ ಅತ್ತೆ ಇಷ್ಟೊಂದು ಬಿರುಸಾಗಿದೆ, ಇದು ಹೆಂಗೆ ತಿಂತೀರಾ? ಬೇಡ ಇದು ಅಂತೇಳಿ ನಮಗೆ ಇದು ಮಾಡ್ಲಿಕ್ಕತ್ತಿಲ್ಲ. ಬೇಡವ ಯವ್ವ, ನಾವು ತಿಂತೀವಿ, ನೀ ಏನರ ಬೇರೆ ಮಾಡ್ಕೊಂಡೆ. ಆಕಿ ಮುದ್ದಿ ಏನೋ ಸೊಪ್ಪು ಸಾರ ಏನ ಅದು ಮಾಡ್ಕೊಂಡಿಲ್ಲಕ್ಕಿ. ನೀವೇನು ಮಾಡಿದ್ರಿ ಅಡಿಗೆ? ನಾನು ರೀ ಚಪಾತಿ, ಅದೇನ ಪನ್ನೀರ್ ಬಟರ್ ಮಸಾಲ ಅಂತವ, ಅದು ರೆಡಿ ಮಿಕ್ಸ್ ಸಿಕ್ಕಿತ್ತಿತ್ರಿ. ಮಸಾಲೆ ಪುಡಿ ತರಿಸಿದ್ದ, ಪನ್ನೀರ್ ತಂದಿದ್ದ, ಅದನ್ನೇ ಮಾಡಿದ್ದಾರೆ. ಪನ್ನೀರ್ ಬಟರ್ ಮಸಾಲ ಚಪಾತಿ ಮಾಡಿದ್ದಾರೆ. ಸುಮ್ಮ ಭಾರಿ ವೆರೈಟಿ ಅಡುಗೆ ಮಾಡ್ತಾ. ಹಂಗೇನಿಲ್ಲ ಯವ್ವ, ಈ ಹುಡುಗರು ಕಿರಿಕಿರಿ ಹಚ್ತಾವ, ಬರೀ ಒಂದೇ ಮಾಡ್ತೀಯಮ್ಮ ನೀನು ಅಂತೇಳಿ ಅದಕ್ಕೆ ಮಾಡೋದು. ಹೌದು ಬಿಡು, ಮತ್ತೆ ನಮ್ಮಂಗೆ ತಿನ್ನಂದ್ರೆ ಹೆಂಗೆ ತಿಂತಾವ ಹುಡುಗರು? ಏನರ ಬೇರೆ ಬೇರೆ ಕೇಳ್ತಾವ, ಮಾಡಿಕೊಡೋದು. ನೀ ಏನು ಮಾಡಿದ್ದೆ ವೀಣ? ನಾ ಬಕ್ರಿ ನುಚ್ಚಾಕಿ ಪುಂಡಿ ಪಲ್ಯ ಮಾಡಿದ್ನವ. ಹೌದಾ, ಅದು ಚಲೋ ಆಗ್ತದ ಬಿಡು. ಅಂದಾಗ ನಿನ್ನ ಮಗಂದು SLC ಮುಗಿತಲ್ಲ, ಏನು ಮಾಡ್ಯಾನ? ಅವ ರೀ ಕಾಮರ್ಸ್ ಮಾಡ್ಯ ನೋಡ್ರಿ ಮಾಮಿ. ಯಾಕ ಎಲ್ಲರೂ ಸೈನ್ಸ್ ಅಂತೇಳಿ ಸೈನ್ಸ್ ಮಾಡಿಸ್ತಾರ, ನೀವು ಒಳ್ಳೆ ಕಾಮರ್ಸ್ ಮಾಡಿಸಿವ? ಅವನಿಗೆ ಇಂಟ್ರೆಸ್ಟ್ ಇಲ್ರಿ ಮಾಮಿ, ಅವನಿಗೆ ಬಿಸ್ನೆಸ್ ಬಗ್ಗೆ ತಲಿಯದರಿ. ಹಂಗಾಗಿ ಕಾಮರ್ಸ್ ಮಾಡ್ತೀನಮ್ಮ ಅಂದ. ನಾವು ಎದಕ್ಕೂ ಅಡ್ಡಿ ಆಗಕ್ಕೆ ಹೋಗ್ಲಿಲ್ರಿ. ಅವನಿಗೆ ಯಾವ್ದು ಇಷ್ಟ ಆಗ್ತದೋ ಅದೇ ಮಾಡಲಕ್ಕಂತೇಳಿ ಕಾಮರ್ಸೇ ಮಾಡಿಸ್ಬಿಟ್ಟಿವ್ರಿ. ಹೌದು ಬಿಡ್ರಿ, ಹುಡುಗರು ಯಾವ್ದಂತಾರ ಅದೇ ಮಾಡಿಸ್ಬೇಕ್ರಿ. ನಾವು ಹೇಳಿದ್ ಮಾಡಿಸಿದ್ರೆ ಅವು ಒಟ್ಟ ಇಂಟ್ರೆಸ್ಟೇ ಕೊಡಂಗಿಲ್ರಿ ಓದ್ಲಿಕ್ಕೆ. ಹೌದೌದು, ಅದು ಕರೆಯದ ಬಿಡು. ಸುಂದ್ರಿ ಮಗನು ಹೋಗಿದ್ವಲ್ಲ, ಏನು ತಕೊಂಡ? ಏನು ಮಾಡಿದ್ನ? 2ನೇ ಸಲ ಬರ್ದಾಗೂ ಬಂದಿಲ್ರಿ ಮಾಮಿ ರಿಸಲ್ಟ್. 3 ಹೋಗಿದ್ವಲ್ರಿ, 2 ಮತ್ತೆ ಹೋಗ್ಯಾವಂತ. ಇನ್ನೇನು ಮನೆ ಇದ್ವಲ್ರಿ ಎಕ್ಸಾಮು, ಈಗ ಬರ್ದಾನ್ರಿ. ಹೌದಲ್ಲ, ಇದು ಕೋಡಿ ಸುಂದ್ರಿ ಮನ್ಯಾಗ ಕೂತು ಹುಡುಗನ ಕರ್ಕೊಂಡು ಓದಿಸೋದು ಪಾರ್ಸೋದು ಮಾಡಂಗಿಲ್ಲ. ಸಂತೆನ ಹೊರಗೆ ತಿರ್ಗ್ಲಿಕ್ಕೆ ಹೋಗ್ಬಿಡ್ತದ. ಆ ಹುಡುಗರು ಚಾನ್ಸ್ ಅಂತೇಳಿ ಮೊಬೈಲ್ ನೋಡ್ಕೊತ ಕೂತ್ ಬಿಡ್ತಾವ. ಹಿಂಗಾಗಿ ಓದೋದ್ ಕಡೆ ಲಕ್ಷಣ ಇಲ್ಲದಂಗೆ ಆಗ್ಬಿಡ್ತದ ಹುಡುಗರಿಗೆ. ಹೌದು ನೋಡ್ರಿ ಮಾಮಿ, ಹಂಗೆ ಆಗ್ತದ್ರಿ. ನಾ ಅದಕ್ಕೆ ಏನು ಮಾಡ್ತೀನಿ ರೀ, ಸಾಯಂಕಾಲ ಒಂದು ಅರ್ಧ ತಾಸರ ನನಗೇನು ಬರ್ಲಂಗಿಲ್ಲ ಕರೆ ಆದರೂ ಅವ್ರು ಓದಿಸ್ಲಿಕ್ಕೆ ಹಚ್ಚಿ ಅವ್ರ ಹತ್ರನೇ ಕೂತಿರ್ತೀನಿ ರೀ. ನನ್ನ ಹೇಳಬೇಕಂತಿರಂಗಿಲ್ಲ, ಸುಮ್ಮ ಅವ್ರ ಬಾಜು ಕೂತ್ರ ಅಂಜಿಕಿರ್ತದ. ನಾನು ಅಷ್ಟೇ ರೀ, ಹೋಮ್ವರ್ಕ್ ಮಾಡಿಸೇ ಹೊರಗೆ ಬರ್ತೀನಿ ನೋಡ್ರಿ. ಇವಕ್ಕಂತ್ರ ಒಣಗೆ ಏನಾಗ್ಯದ ಏನು ಬಿಟ್ಟದ ಏನು ಗೊತ್ತಿರಂಗಿಲ್ಲ. ಸುಮ್ಮ ಕೂತ್ ಬಿಡ್ತಾವ ಮಾತಾಡ್ಕೊತ ಕಟ್ಟಿ. ಅಯ್ಯವ್ವ, ಏನು ಮಾಡ್ಲಿಕತ್ತೀರಿ? ಸುಮ್ಮನೆ ಕೂತಿರಲ್ಲ. ನಿಮ್ಮ ಅಲ್ಲಿ ಅಷ್ಟು ದೊಡ್ಡ ಜಗಳ ನಡೆದದ, ಏನು ನಿಮ್ಗೇನು ಇದನ್ನೇ ಇಲ್ಲ ಏನು ಒಟ್ಟ? ಹೌದಾ, ನಮ್ಗೆ ಗೊತ್ತಿಲ್ಲವಾ ಯಾರ್ಯಾರು ನಡೆದ ಜಗಳ? ಅಯ್ಯರಿ ಮಾಮಿ, ಆ ಮೀನಾಕ್ಷಿಗೆ ಅವ್ರ ಅತ್ತಿಗೆ ಏನೊಂದು ಜಗಳ ನಡೆದ ಅಂತೀನ್ರಿ. ಬ್ಯಾಡದ ಸುದ್ದಿ. ಸರಿಯಾ ವೀಣಾ, ಆತ ಸರಿ, ನಾ ಕೂಡ್ತೇನೆ ಇಲ್ಲಿ. ಅಯ್ಯ, ಆ ಕಡೆ ಕೂಡ ಹೋಗ್ಸಂದ್ರಿ, ನಾ ಕೂತಲ್ಲೇ ಕೂಡ್ದಿರ್ತದನ? ಅಯ್ಯವ್ವ, ಒಂದು ಸ್ವಲ್ಪ ಸರಿ ಅಂದ್ರೆ ಎಷ್ಟು ದಿಮಾಕ್ ಮಾಡ್ತೀರಿ? ಒತ್ತ ಕೂಡಂದ್ರ ಬ್ಯಾ ಬಿಡು. ಸುಂದ್ರಿ, ನೀ ದಿಮಾಕ ಬಮ್ಮಕ ಮಾತಾಡ್ಬೇಡ ನೋಡ, ನಾ ಹೇಳ್ತೀನಿ. ನಿನ್ನ ಜೊತೆ ಜಗಳಾಕ ನನಗೆ ಮೂಡಿಲ್ಲವ ಈಗ. ಆ ಜಗಳದ್ದು ಹೇಳ್ತೀನಿ ರೀ ಮಾಮಿ, ಕೇಳ್ರಿ ಒಂದು ಸ್ವಲ್ಪ. ಜಗಳ ಸುದ್ದಿ ಹೇಳಕ್ಕೆ ಎಷ್ಟು ರೌಷಿಯರ್ ಬಂದಾವ ಬಿಡು ಸುಂದ್ರಿ, ಹೇಳಂತ. ಅದೇ ರೀ ಮಾಮಿ, ಮೀನಾಕ್ಷಿ ಇದ್ದಾಳಲ್ರಿ, ಹುಡುಗರ್ನ ಸಾಲಿ ಕರ್ಲಿಕ್ಕೆ ಹೋಗಿದ್ಲಂತ್ರಿ. ಹೋಗೋ ಮುಂದಾಗೇನೋ ಡ್ರೆಸ್ ಹಾಕೊಂಡು ಹೋಗಿದ್ಲಂತ್ರಿ. ಅದನ್ನ ಅವ್ರ ಮಗನ ಮುಂದೆ ಹೇಳ್ಬಿಟ್ಟಾಳ್ರಿ ಅವ್ರವ್ವ. ಅವ್ರ ಅತ್ತಿ ಮಗನ ಮುಂದೆ ಹೇಳ, ಇವ ಗಂಡು ಬಂದು ಮೀನಾಕ್ಷಿಗೆ ಹೊಡೆದಾನ. ಹೊಡೆನೇ ಈಕಿ ಮೀನಾಕ್ಷಿ ನೋಡ್ರಿ ಎಷ್ಟು ಹಚ್ಚಿ ತೊಳೆಯಾಕತ್ತಾಳಲ್ಲ ಅತ್ತಿಗೆ. ಏನಾಗ್ತದ ಡ್ರೆಸ್ ಹಾಕೊಂಡು ಹೋದ್ರ ನಿನ್ನ ಮಗನ ಕಿವಿ ಊತಿ ಹಂಗೆ ಹಿಂಗೆ ಅಂತೇಳಿ ಈಕಿ ಹಚ್ಚಿ ಬೈಲಿಕ್ಕೆ ಬಿಟ್ಟಾಳ್ರಿ. ಅಯ್ಯ, ಅದ್ರಾಗೇನದ? ಯಾವಾಗಲೂ ಡ್ರೆಸ್ ಹಾಕೊಂಡೇ ಹೋಗ್ತಾಳ ಸ್ಕೂಲ್ಗೆ. ಡ್ರೆಸ್ ಹಾಕೊಂಡು ಹೋಗ್ತಾಳಲ್ಲ ಅಯ್ಯವ್ವ. ಇವತ್ತೇನ ಅದು ತೋಳಿಲ್ಲಾರ್ದೇನ ಅಂತಾರಲೇ ಸ್ಲೀವ್ಲೆಸ್ ಏನ, ಅದನ್ನ ಹಾಕೊಂಡು ಹೋಗ್ಯಾಳಂತ. ಮತ್ತು ತೋಳಿಲ್ಲಾರ್ದು ಹಾಕೊಂಡು ಹೋಗ್ಯಾಳ. ಅತ್ತಿಗೆ ಸಿಟ್ಟು ಬಂದದ ಪಾಪ. ಅದಕ್ಕೆ ಆಕೆ ಹೇಳಿದ್ ಕೇಳಿಲ್ ಕಾಣಿಸುತ್ತಾ, ಅದಕ್ಕೆ ಮಗನ ಮುಂದೆ ಹೇಳ. ಹ್ಞೂ ರೀ, ಹೇಳಿದ್ಲಂತ ಹೋಗೋ ಮುಂದಾಗ ಹಾಕೊಂಡು ಹೋಗ್ಬೇಡವ, ಅದು ತೋಳಿಲ್ಲಾರ್ದು ಅಸಹ್ಯ ಕಾಣ್ತದ, ಮ್ಯಾಲೆ ವೇಲರ ತುಂಬ ಹಾಕೊಂಡು ಹೋಗು, ಇಲ್ಲಾಂದ್ರೆ ಬೇರೆ ಡ್ರೆಸ್ ಹಾಕೊಂಡು ಹೋಗಂತ. ಸುಮ್ ಕೂಡ್ರಿ ಅತ್ತೆ ನೀವು, ನನಗೇನು ಇಷ್ಟ ಅದನ್ನು ಹಾಕೊಂಡು ಹೋಗ್ತೀನಿ ನಾನು ಅಂತೇಳಿ ಅತ್ತಿಗೆ ಜಬರ್ಸಿ ಹಾಕೊಂಡು ಹೋಗ್ಯಾಡ್ರಿ ಸಾಲಿಗೆ. ಎಲ್ಲರೂ ಮತ್ತು ಉಣೆನವ್ರು ಅನ್ನೋರಲ್ರಿ ಮೊದಲೇ ಇದು ಮಾಡ್ತಿರ್ತಾರೆ. ಅಯ್ಯವ್ವ, ನಿನ್ನ ಸಸಿ ಎಂಥ ಡ್ರೆಸ್ ಹಾಕೊಂಡು ಹೋಗ್ಯಾಳ ಅಯ್ಯವ್ವ ಅಂದ್ರಂತ. ತಗೋರಿ, ಅತ್ತಿಗೆ ಸಿಟ್ಟು ಬಂದ್ಬಿಟ್ಟದ. ಮಗನ ಮುಂದೆ ಹೇಳ್ಬಿಟ್ಟಾಳಾಕಿ. ಗಂಡ ಬಡ್ದನಂತ ಸುಳ್ಳು ಇರ್ಬೇಕು ನೋಡಿ, ಹೊಡೆದಿರ್ಲಿಕ್ಕಿಲ್ಲ. ಯಾಕಂದ್ರೆ ಅವನಿಗೂ ಅಂತ ಡ್ರೆಸ್ ಇಷ್ಟ ಅಂತ ಅವ ಹಾಕು ಅಂತಾನ. ನಮ್ಮ ಮನ್ಯಾಗ ನಮ್ಮ ಅತ್ತಿಯವ್ರು ಬ್ಯಾಡ ಅಂತಾರ, ಏನು ಮಾಡ್ಬೇಕು ಅನ್ನಂಗಾಗ್ಯದ ಅಂತೇಳಿ ಮನೆ ಮೀನಾಕ್ಷಿ ಅನ್ಲಿಕತ್ತಿದ್ದು. ಆ ಗಂಡಗೇನ ಅಂತವ ಡ್ರೆಸ್ ಇಷ್ಟ ಅಂತ. ಎಲ್ಲ ಡ್ರೆಸ್ ಹಾಕೋ ನೀನು, ಹಳೆ ಮುದುಕಿ ಗಟ್ಟಿ ಇರ್ತೀರಿ, ಅಂತ ಇಂಥ ಡ್ರೆಸ್ ಹಾಕೊಂಡು ಅಂತ ಬೈತಾನಂತ. ಮತ್ತು ಅದಕ್ಕೆ ಹಾಕೋತಾಳಕಿ ಮೀನಾಕ್ಷಿ. ಹಿಂಗದನು ನೋಡು. ಮತ್ತು ಒಳಗೆ ಹಾಕು ಅಂತಾನ. ಈಗಿದ್ರ ಯಾಕೆ ಹಾಕೊಂಡಿ ಅಂತೇಳಿ ತಾಯಿ ಮಾತು ಕೇಳಿ ಹೊಡಿತಾನಂತ ನೋಡ ಹುಡುಗಿ. ಹೌದಾ, ಮತ್ತು ನೀನಾರು ಬಿಡಿಸ್ಬೇಕಿಲ್ಲ ಜಗಳನ? ನಾ ಎಲ್ಲಿ ಬಿಡಿಸಿಲ್ರಿ ಮಾಮಿ, ನನ್ನ ಮಾತೇನು ಕೇಳ್ತಾರೇನ್ರಿ ಅವರು? ಜೊಂದು ಜಗಳ ನಡೆದದ, ನಾ ಯಾಕೆ ಅಡ್ಡ ಹೋಗ್ಲಿವ ಅವ್ರು ನಡುವ?
ಮತ್ತೆ ಓಣ್ಯಾನವ್ರು ಜಗಳ ಆಡ್ತಾರಂದ್ರೆ ಬಿಡಿಸ್ಬೇಕವ. ಅಯ್ಯೋ ಹೋಗಯ್ಯವ, ಎಷ್ಟು ದಿನ ಆಯ್ತು ಜಗಳ, ಒಬ್ಬರ ಜಗಳ ನೋಡಿ ಏನು ಓಣ್ಯಾಗ. ನನಗರೇ ಮೊದಲೇ ಜಗಳ ಅಂದ್ರೆ ಇಷ್ಟ, ಒಬ್ಬರು ಜಗಳಾಗಿದ್ರು. ಈಗ ಜಗಳ ನಡೆದು ಅಂತೇಳಿ ಚಂದಾಗೆ ಎಲ್ಲ ಅಲ್ಲೇ ಕೆಲಸ ಬಿಟ್ಟು ನೋಡ್ಕೋತ ನಿಂತೀನಿ. ಅವರು ಜಲ್ದಿ ಮುಗಿಸ್ಬಿಟ್ರು. ಆ ಬಾಜು ಇದನ್ನಲ್ಲ ಗೋಪಾಲ ಸುಮ್ಮಿರ್ಬೇಕಿಲ್ಲ, ಬಂದು ಜಗಳ ಬಿಡಿಸ್ಬಿಡ್ತದ ಕೋಡಿ. ಅಯ್ಯೋ ಸುಂದ್ರಿ, ಎಂತಾದ್ರೂ ಗುಣ ಅದಾವ ನಿನ. ಅಲ್ಲ ಜಗಳ ನೋಡೋದಿಷ್ಟ ನಿನಗ, ಬಂದು ಜಗಳ ಬಿಡಿಸ್ಬಿಟ್ಟ ಕೋಡಿ ಅಂತೀಯಲ್ಲ. ಜಗಳ ಬಿಡಿಸೋದು ತಪ್ಪ ಒಪ್ಪರಿ ಮಾಮಿ. ನನಗಂತೂ ಜಗಳ ನೋಡೋದಿಷ್ಟ ನೋಡ್ರಿ ಭಾಳ. ಏನಾದೊಂದು ಹತ್ಬೇಕ್ರಿ, ಅದು ಒಟ್ಟ ಅವರು ಸ್ಟ್ರಾಂಗ್ ಇರ್ಬೇಕು, ಇವರು ಸ್ಟ್ರಾಂಗ್ ಇರ್ಬೇಕ್ರಿ ಜಗಳ ಮಾಡೋರು. ಅಂದ್ರೆ ನನಗೆ ಭಾರಿ ಮಜಾ ರೀ. ಒಬ್ರು ಮೆತ್ತಗಿದ್ದು ಒಬ್ರು ಸ್ಟ್ರಾಂಗ್ ಇದ್ದು ಅಂಥವ್ರು ಜಗಾಡ್ತಿರ್ತಾರಲ್ರಿ, ಆ ಜಗಳನೇ ನೋಡೋಕೆ ಇಂಟ್ರೆಸ್ಟ್ ಇರಂಗಿಲ್ರಿ. ಹಂಗೆ ಸಂಭಾಯ್ತಿದ್ರಂದ್ರೆ ಒಬ್ರು ಬೈ ಮುಂದಾಗ ಒಬ್ರು ಸುಮ್ಮ ಮಾತಾರಲ್ಲ, ಅದು ಇಂಟ್ರೆಸ್ಟ್ ಬರಂಗಿಲ್ಲ ಆಕೆಗೆ. ಇಬ್ರು ಜೋರಿದ್ದು ಅವ್ರೊಂದನ್ನೋದು ಇವ್ರೊಂದನ್ನೋದು ದೊಂದು ಕೈ ಹತ್ಬೇಕು ಅಂದ್ರೆ ಭಾರಿ ನೋಡಕ್ ಮಜಾ ನನ್ಯಾಗ. ಮತ್ತು ಹಂಗಿದ್ರೆ ಜಗಳ ಅಂತಾರ ಅದಕ್ಕೆ. ಎದಕ್ಕೆ ಅಂತ ಒಬ್ರು ಬೈ ಮುಂದಾಗ ಒಬ್ರು ಸುಮ್ಮ ಹಿಂಗೆ ಕೂತ್ರ ಅದಕ್ಕೆ ಜಗಳ ಅಂತಾರನ. ಅಯ್ಯವ್ವೋ ಏನು ಸುಂದ್ರಿದಾಳ ಯವ್ವ ಈಕಿ, ಎಂತ ಗುಣಾರ ಅದಾವ. ಯಾವ ಮುಹೂರ್ತದಾಗಾರ ಹುಟ್ಟಿ ನೀನು? ಹಂಗೇನಿಲ್ರಿ ಮಾಮಿ, ನಾನು ಭಾಳ ಚಲೋ ಮುಹೂರ್ತದಾಗ ಹುಟ್ಟೀನ್ರಿ. ಇಲ್ರಿ ಮಾಮಿ, ನೀವು ಇಂಟ್ರೆಸ್ಟ್ ಕೊಟ್ಟು ನೋಡಿರ್ಬೇಕಂದ್ರೆ ಜಗಳ ಇಷ್ಟು ಮಜಾ ಬರ್ತದಲ್ರಿ. ಜಗಳ ಇರ್ಲಿಲ್ಲ ಅಂದ್ರೆ ಏನು ಮಾಡ್ಬೇಕ್ರಿ? ಕೆಲಸ ಮಾಡಿ ಸುಮ್ಮ ಕೂತ್ ಬಿಡೋದಲ್ರಿ. ಈಗ ಮೀನಾಕ್ಷಿ ತಪ್ಪ ಏನು ಅವ್ರ ಅತ್ತಿ ತಪ್ಪ? ಮತ್ತೆ ಸುಮ್ಮ ಮಾತ್ರ ಇಲ್ಲ. ಸುಮ್ಮಾದ್ರು ಯಾರು ತಪ್ಪನಕೇನು, ಅವ್ರ ಅತ್ತಿ ಹಾಕೋಬೇಡ ಅಂತಾಳ, ಈಕೆ ಹಾಕೋತೀನಂತ ಡ್ರೆಸ್. ಅದು ಮುಗಿಲಾರ್ದ ಕತ್ತಿ ಅದು ಮುಗಿದ ಮತ್ತೊಂದು ಅದು ಗಂಡಿದ್ರ ಸಂತೆನ ಹೋಗಿ ದುಡ್ದು ಬಂದಿರ್ತದ, ಹೆಂಡತಿಗೆ ಡ್ರೆಸ್ ಹಾಕೋ ಅಂತದ, ತಾಯಿ ಮಾತು ಕೇಳಿ ಹೆಂಡತಿಗೆ ಹೊಡಿತದ. ಅವಳದು ವಿಚಿತ್ರ ಅದಾಳ ಸಂಸಾರನೇ. ನಿಂದ ಭಾರಿ ಚಂದ ಅದಾಳವ ಸಂಸಾರ. ನಿನ್ನಂತ ಗುಣ ಇದ್ದು ಅಂದ್ರ ಸುಂದರವಾದ ಸಂಸಾರ ನಡೀತದ ನೋಡು. ಏನೋ ಸುಮ್ಮ ಏನೋ ವಿಚಾರ ಮಾಡ್ಲಿಕತ್ತಿಯಲ್ಲ? ಅಲ್ಲ, ನಾನು ಜಗಳ ನೋಡೋದು ಮಿಸ್ ಮಾಡ್ಕೊಂಡೆಲ್ಲ ಅಂತ ಅನ್ಕೊಳಿಕತ್ತೀನವ. ಅದಕ್ಕೆ ಬಡ ಓಡಿ ಬಂದೆ ಕಳೆದ್ರಾಯ್ತಂತೇಳಿ. ನೀವಿದ್ರ ಪಾಲ್ತು ಮಾತಾಡ್ಕೊತ ಕೂತ್ ಬಿಡ್ತೀರಿ, ನೀವೇನು ಅಡಿಗೆ ಮಾಡಿರಿ ಅಂತ. ಅದು ಬಂದಿದ್ದಲ್ಲ ಬಾರ್ಸೋದಲ್ಲ, ಅವ್ರದ್ದು ಇವ್ರದ್ದು ಮಾತಾಡಿದ್ರ ಅದ್ರ ಮಜಾನೇ ಬೇರೆ ಇರ್ತದವ. ಇವ್ವ ತಾಯಿ, ನೀನೇ ಮಾತಾಡವ, ಅವ್ರದ್ದು ಇವ್ರದ್ದು ನಮಗೆ ಬೇಡ. ನಾವು ಕೂತೀವಿ ಅಂದ್ರೆ ಬರೀ ಅದೇ ನೋಡುವ, ನೀ ಏನು ಅಡಿಗೆ ಮಾಡಿದಿ, ನೀ ಏನು ಡ್ರೆಸ್ ತಗೊಂಡಿ, ನೀ ಏನು ಕೆಲಸ ಮಾಡಿದಿ ಇಂಥವ ಮಾತಾಡೋರು ನಾವು. ಮಂದಿ ಒಟ್ಟ ಮಾತಾಡಂಗಿಲ್ಲ ನೋಡ್ಸಂದ್ರಿ. ಹಂಗಿದ್ರೆ ಚಲೋ ಅಲ್ಲ ನೋಡ್ರಿ ಮಮ್ಮಿ, ಇಂಟ್ರೆಸ್ಟ್ ಬರಂಗಿಲ್ರಿ. ಅದಕ್ಕೆ ನಿಮ್ಮ ಜೊತೆ ಕೂಡ್ಲಿಕ್ಕೆ ನನಗೆ ಅಷ್ಟೊಂದು ಇದನ್ನೇ ಆಗಂಗಿಲ್ರಿ. ಬೇರೆ ಕಡೆ ಎಲ್ಲ ಕಡೆ ಹೋಗ್ಬಿಡ್ತೀನಿ. ಅದಕ್ಕೆ ಅಂದ್ರೂ ಮೀನಾಕ್ಷಿ ಅಂತ ಡ್ರೆಸ್ ಹಾಕೋಬಾರ್ದು ಬಿಡ್ರಿ ಮಮ್ಮಿ. ಸ್ಲೀವ್ಲೆಸ್ಸನ್ನು ಹಾಕೋತಾಳ್ರಿ, ಜೀನ್ಸ್ ಪ್ಯಾಂಟು ಟಿ ಶರ್ಟನ್ನು ಹಾಕೋತಾಳ್ರಿ. ಎದಕ್ಕೆ ಬೇಕೇವು ಇಷ್ಟು ವಯಸ್ಸಾಗಿಂದ ಈಗ ಹಾಕೊಳ್ಳೋದು? ನಾವಂತೀವ ಹಂಗಂತ, ಆಕಿಗೆ ಇಷ್ಟ ಆದ ಮತ್ತೆ ಏನು ನೋಡ್ಬೇಕು? ಅದಾಯ್ತು, ಆಕಿ ಮೊದಲಿಂದ ಹಾಕೊಂಡಾಳ್ರಿ ಮಮ್ಮಿ. ಮತ್ತು ಆಮೇಲೆ ಗಂಡಗೂ ಇಂಟ್ರೆಸ್ಟ್ ಅದ ರೀ ಹಾಕೊಳ್ಳಿಕ್ಕೆ, ಅಂತ ಡ್ರೆಸ್ ಹಾಕು ಅಂತನ್ರಿ. ಯಾವಾಗಾರ ಒಮ್ಮೆ ಭಾಳ ಕಿರಿಕಿರಿ ಮಾಡಿದ್ಲು ಅವ್ವ ಅಂತಂದ್ರೆ ಬಂದು ಹೆಂಡತಿಗೆ ಬೈದಂಗೆ ಮಾಡ್ತಾನ್ರಿ ಅಷ್ಟೇ. ಅಲ್ಲ ಹಂಗಿತ್ತಂದ್ರೆ ಮತ್ತೆ ಅವ್ರ ಅವ್ರ ಮುಂದೆ ಹೇಳ್ಬೇಕಿಲ್ಲ, ಇರ್ಲಿವ ನನ್ನ ಹೆಂಡತಿ ಹಾಕೊಳ್ಳಕ ಅಂತೇಳಿ. ಆಕಿನಿದ್ರೆ ಯಾಕೆ ದಿಮಾಕ್ ಮಾಡ್ಬೇಕು? ಹೆಂಡತಿಗೆ ಹೊಡೆದವ್ರ ಗತಿ. ಮತ್ತು ತಾಯಿ ಹೆಂಡತಿ ಇಬ್ಬರು ಜಗಳಾಕತ್ತಿದ್ರಂದ್ರೆ ಒಟ್ಟ ಸುಮ್ಮ ಆಗಲಿಲ್ಲ ಅಂದ್ರೆ ಏನು ಮಾಡ್ಬೇಕು? ತಾಯಿಗಂತೂ ಹೊಡೆಯೋಕ್ಕಾಗಲ್ಲ. ಅದಕ್ಕೆ ಹೆಂಡತಿಗೆ ಒಂದು ಎಡೇಟ್ ಹೊಡ್ಕೋತಾನಷ್ಟೇ. ಹಂಗಂದ್ರೆ ಹಂಗ್ರಿ ಮಾಮಿ, ಹೆಂಡತಿ ಹೊಡಿತಾನಂದ್ರೆ ಹೆಂಡತಿನ ಪುಕ್ಷೇಟೆ ಬಂದಿರ್ತಾಳೇನ್ರಿ? ಹಂಗಂತಿಲ್ಲ, ಸತಿಯಿಂದ ಹೊಡಿತಾರ. ನಿನ್ನ ಗಂಡ ನಿನಗೆ ಎಷ್ಟು ಸಲ ಹೊಡೆದಲ್ಲ ಹೇಳ ಸುಂದ್ರಿ? ಅದ್ರದ್ದೇನ ಹಚ್ಚಿರಿ, ಇದ್ರ ಬಿಕ್ಕೊಂಬೀಳಿ ಸಂತೆನ ಹೊಡಿತದ. ಒಬ್ಬೊಬ್ರದ್ದು ತಮ್ಮದೇ ಹಂಡು ಮಠ ಇರ್ತದ್ರಿ ಮಮ್ಮಿ, ಹೊಲಸು ಅಂದ್ರೂ ಬೇರೆದವ್ರದ್ದು ಮಾತಾಡೋದು ಬಿಡಂಗೇ ಇಲ್ಲ ನೋಡ್ರಿ. ವೀಣಿ, ನೀ ನನಗೆ ಅಂದಿಲ್ಲ, ನನ್ನ ತಂಟಿಗೆ ಹಾಕ್ಬಿಡ್ತಿಲ್ಲ. ನಾನು ನಿನ್ನ ಮಾತಾಡ್ಸಿನ ಏನ್ರ ಆಗ ನೀನು ಸರದ್ ಕೊಡಂದೆ ಏನ ಅಂದಿ, ಅದ್ರ ಸಮ ಸುಮ್ಮ ಬಂದು ಕೂತಿ. ನಾನು ನಿನ್ನ ತಂಟೆಗೆ ಬರಂಗಿಲ್ಲ, ನನ್ನ ಸಮೀಪ ಬರಬೇಡ ಏನು ನೀನು. ನಿಂದ ಎಷ್ಟದಷ್ಟು ನೋಡ್ಕೊಂಡು ಕೊಡು. ನಿನಗಂದಿನೇನು? ನಿನ್ನ ಹೆಸರು ತೆಗ್ದೇನೆ, ನಿನ್ನ ದಸಿ ತೆಗ್ದೇನೆ. ಯಾರಿಗಾರ ಅಂದ್ರೆ ನಿನಗಂದಿನ ನೀ ಯಾಕೆ ತಿಳ್ಕೊತಿದ್ದಿ? ನಿನ್ನ ಹೆಸರು ತೆಗದಾಗ ಬಾ ನೀನು. ಪ್ಯಾಲಿಗೈತಿ ಮಾತಾಡ್ಬೇಡ ನೀನು. ಇನ್ನೇಗ ಮಾಮಿ ನಾನು ಮಾತಾಡೋ ಬಂದಾಗ ನಿನ್ನ ಗಂಡು ಹೊಡಿತಾನಂದಾಗ ನೀನು ಅಂದಿಲ್ಲ ಹಂಗಂತ, ಅದು ನನಗೆ ಅಂದಂಗಲ್ಲನ. ಮತ್ತೆ ನೀ ಕುಂಬಳಕಾಯಿ ಕಾಳು ಅಂದ್ರೆ ಎಗಲ್ ಮುಟ್ಕೊಂಡು ಯಾಕೆ ನೋಡ್ಕೋತಿ? ನಾನು ನಿನಗಂದೇ ಇಲ್ಲ. ಹೋಗ್ಲಿ ಬಿಡ ವೀಣ, ಸುಮ್ಮಿರು. ಈಗ ಸುಂದ್ರಿ ನಿನಗಂದಿಲ್ಲ ಅಂತಾಳಲ್ಲ, ಬಿಟ್ಟು ಬಿಡು. ಅಲ್ರಿ ಮಾಮಿ, ನನಗ ಅಂದಾಳ ಮತ್ತೆ ನನಗಂದಿಲ್ಲ ಅಂತ ಅವಡಕ್ಕೆ ಹೆಂಗಿರ್ಬೇಕು? ಹೋಗ್ಲಿ ಬಿಡು, ಈಗ ಅಂದಿಲ್ಲ ಅಂತಾಳಿಲ್ಲ, ಆಯ್ತು. ಮಾಮಿಯರು ಹೇಳ್ಯಾರ ಅಂತೇಳಿ ಸುಮ್ಮಾಗಿ ನೀನು ನೋಡಿ ನಿನ್ನ ಜುಟ್ಲ ಬಿಚ್ಚಿ ಹೊಡಿತೀನಿ. ಅಯ್ಯಯ್ಯ, ನೀ ಜುಟ್ಲ ಬಿಚ್ಚಿ ಹೊಡಿ ಮುಂದಾಗ ನಾನು ಕತ್ತಿ ಕಾಯ್ತಿರ್ತೀನಿ. ನನ್ನ ಕೈ ಇದ್ದಾವ ನೋಡು ಮನಿ. ಈಗ ಯಾರು ಹೊಡಿತಾರೆ ಯಾರಿಗಂತೇಳಿ? ಅಯ್ಯೋ ಇದೇನಂತ ಜಗಳಕ್ಕೆ ನಿಂತಿರಲ್ಲ, ಕೈ ಹಿಡಿದು ಹೊಡೆದಾಡ್ಬೇಕಂದ್ರೆ ಏನೀಗ? ನಿಮ್ಮ ಮಾವ ಬರ್ದು ಹೊತ್ತಾಗ್ಯದ. ಈಗ ಸುಮ್ಮಿರಿ ಸುಂದ್ರಿ. ವೀಣಾ ಹೇಳ್ತೀನಿ ನೋಡ, ನಿಮ್ಗ ಏನ ಅಂತಾರಲೇ ನನಗೆ ಬೈಕೋತ ಕೊಡ್ತಾರಿನ್ನ. ಹೌದು ವೀಣಾ, ಸುಂದ್ರಿ ಸುಮ್ಮಿದ್ದು ಬಿಡ್ರಿ. ಈಗ ಮಾಮೇರ್ ಮನೆ ಮುಂದೆ ಕೂತಿ ಜಗಳ ಸರಿ ಅನ್ಸುತ್ತಾ? ಮಾಮಾರು ಮೊದ್ಲೇ ಆಗಿ ಬರಂಗಿಲ್ಲ ಇಂಥವೆಲ್ಲ. ನಿಮ್ಮ ಮಾಮೇರಿಗೆ ಅನಿಸಿಡ್ತೀರಿ ನೋಡಿ ನೀವು. ಈಗೀಗಂತರೂ ಮಾಮೇರಿಗೆ ಏನಾರ ಆದ್ರ ಚುರುಕ್ಕಂತ ನಟ್ಟ ಬಿಡ್ತದ ಈಕಿಗೆ. ಅದಕ್ಕೆ ನಾನು ವೀಣಿ ಒಂದಾಗಿ ಅವರಿಬ್ಬರನ್ನ ಒಂದ್ ಮಾಡ್ಬೇಕಂದ್ರೆ ಇದು ವೀಣಿ ಬಳಿ ಬದ್ದಿಲ್ಲ ಮೊದಲ. ಏನವ ಏನ್ ವಿಚಾರ ಮಾಡಕತ್ತಿದಿ ಸುಂದ್ರವ? ಏನಿಲ್ರಿ ಮಾಮಿ, ನಾವು ಎಷ್ಟು ತಪ್ಪು ಮಾಡ್ಲಿಕತ್ತೀವಿ ನೋಡಿ ಮನೆ ಮುಂದೆ ಕೂತ್ ಜಗಾಡಿ. ಏನ್ದೇರಿ ಈಕಿಗೆ ವೀಣಾಗ ಎಷ್ಟು ಸಲ ಹೇಳ್ತೀನಿ ಹಂಗ ಜಗಾಡಂ ಬೇಡವ, ಹೊಂದ್ಕೊಂಡಿರಮ್ ನಾವಿಬ್ರು ಅಂತ ಹೇಳಿದ್ರ ಒಟ್ಟು ತಿಳ್ಕೊಳಂಗಿಲ್ರಿ. ಬರೀ ಜಗಳಕ್ಕೆ ಬರ್ತಾಳ ನನ್ನ ಜೊತೆ. ಏವ್ವ ಮಾತಾಯಿ, ನಿನ್ ಸಹವಾಸನೆ ಬೇಡ ತಾಯಿ ನನಗ. ಅಯ್ಯೋ ಸೂರ್ಪಾನ್ಕಿ ಅಂತದೇನ್ ಮಾಡಿ ನಾವು ನಾನು ನಿನಗ? ನನಗ್ಯಾಕೆ ಸೂರ್ಪಾನ್ಕಿ ಅಂತಿಲ್ಲ? ನೀನು ಮೊಸಡಿ ನೋಡ್ಕೋ, ನೀ ಸೂರ್ಪಾನ್ಕಿ ಇದ್ದಂಗಿದ್ದೀವಿ.
ಹಾಗನ್ನ ಎಷ್ಟು ತಿಳಿಸಿ ಹೇಳಿದ್ರು ಅಷ್ಟೇ ಅದ ನಿನಗ ಜಗಾಡ ಬೇಡವ ಅಂತೇಳಿ. ಏನು ಜಗಾಡಿ ಕಟ್ಕೊಂಡು ಹೋಗ್ತೇವು? ಈಗೇನು ಸುಮ್ಮನೆ ನಿಂಗೆ ಮುಂದುವರಿಸ್ತಿರವ ಜಗಳನ? ಇಲ್ರಿ ಮಾಮಿ, ಜಗಾಡ್ಬೇಕಂತೇನು ಇರಂಗಿಲ್ರಿ ನಾವು. ನಾ ಏನು ಮುಗಿಸ್ತೀನವ, ನನಗೆ ಜಗಾಡೋದಂದ್ರೇನೆ ಇಷ್ಟ ಆಗಂಗಿಲ್ಲ. ಆದ್ರೆ ಸುಮ್ಮನೆ ಹೆಂಗ್ ಮಾತಾಡ್ತಾವ್ರಿ, ಏನಾರ ಅವ್ನು ತಪ್ಪು ತಿಳ್ಕೊಳ್ಳೋದು, ಏನಾರ ಮಾತಾಡೋದು. ಒಟ್ಟ ನೀವು ಸುಮ್ಮ ನೋಡ್ರಿ, ಒಟ್ಟ ಜಗಾಡಂಗಿಲ್ಲ. ಎಷ್ಟು ಹೊಂದ್ಕೊಂಡಿರ್ತೀರಿ. ಹಂಗ ನಮ್ದು ಇಬ್ಬರದು ಒಂದೇ ಕಡೆ ಅದಾವ ಮನಿ, ಹೊಂದ್ಕೊಂಡಿರಮು ಅಂತ ನಾ ಹೇಳ್ತೀನಿ. ನನ್ನಂದ್ರೆ ಅಷ್ಟು ದ್ವೇಷ ಕಾಡ್ತಾಳ್ರಿ. ಯಾಕನೇ ಆಕಿ ವೀಣಾ ಸುಮ್ಮನೆ ಯಾಕೆ ದ್ವೇಷ ಕಾರಲ್ಲ? ನಾನು ನೀ ಹಂಗ್ ಮಾಡ್ತೀನಿ ನನಗ. ನಾ ಏನ್ ಮಾಡಿ ನೀವು ನಿನಗ ಸುಮ್ಮನೆ ತಪ್ಪು ತಿಳ್ಕೊತೀನಿ ನೀನು. ನೀ ಹೆಂಗಿದ್ದಿ ಅಂದ್ರೆ ಸುಂದ್ರಿ, ಬಡ 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 ನಿನ್ನ ಮನಸ್ಸಿಗೆ ಏನು ಬರ್ತದಲ್ಲ ಅದನ್ನ ಒಡ ಬಡ ಬಡ ಬದಲಿ ಬಿಡ್ತದಿ. ಆಮೇಲೆ ಮರ್ತು ಬಿಡ್ತೀವಿ ಅದನ್ನ. ನಮ್ಗೆ ಹಂಗಲ್ಲ, ಅನ್ಸ್ಕೊಂಡವ್ರಿಗೆ ಗೊತ್ತಿರ್ತದ ಅದು ನೀ ಏನೇನು ಅಂದಿರ್ತಿ ಅನ್ನೋದು. ಅದಕ್ಕೆ ಹಂಗ ಮಾತಾಡಂಗಿಲ್ಲ ವಾಪಸ್ಸು. ನೀವು ಅನ್ನೋದ್ರಿ ನನಗ, ನಾ ಏನ್ ಬೈತಿರ್ತೀನಿ ನೀವು ಬೈಯೋದು. ಬೈಲಾರ್ದಂತ್ರ ಇರಂಗಿಲ್ಲ, ಬೈದೇ ಬಿಟ್ಟಿರ್ತೀರಿ ಬಿಡು ನೀವು. ಆದ್ರೆ ನಾಚ್ಕೊಳಂಗಿಲ್ರಿ ಅಷ್ಟೇ. ನಾ ಏನಾರ ಜಗಳ ತೆಗೆದು ಏನ್ರ ಇಲ್ಲಿ ತೆಗೆದಿರ್ತೀನಲ್ರಿ, ಅದನ್ನ ಒಟ್ಟ ಮನೆಗೆ ಒಯ್ಯಂಗಿಲ್ರಿ ಮಾಮಿ. ಇಲ್ಲಿದಿಲ್ಲೇ ಮರ್ತು ಹೋಗಿ ಹೊಟ್ಟೆ ತುಂಬ ಊಟ ಮಾಡಿ ಫ್ರೆಶ್ ಆಗಿ ಮಲ್ಕೊಂಡ್ಬಿಡ್ತೀನಿ ರೀ. ಮತ್ತೆ ಮುಂಜಾನೆದು ನಾಳೆ ಕೆಲಸ ಶುರು ರೀ ನಮ್ಮದು. ಹೊರಗೆ ಹೋಗೋದು, ಜಗಳ ತೆಗೆದು ಅವೆಲ್ಲ. ಹೆಂಗೆ ಹೇಳ್ತಿಲ್ಲ, ನಾಚಿಕ್ ಬರಂಗಿಲ್ಲ ಹಿಂಗೆ ಹೇಳಿಕಿ? ನಾಚಿಗೆ ಯಾಕೆ ಬರ್ತದ ಬಿಡು, ಇದ್ದಂಗೆ ಹೇಳ್ತೀನಿ ನಾನು. ಅಂದಂಗ ನೀನು ಸುಮ್ಮ ಮೊನ್ನೆ ಏನ್ ದೊಡ್ಡ ಬಾರಿ ಮಿಡಿ ಹಾಕೊಂಡು ಹೊಂಟಿದ್ ಬಿಡ, ಗಂಡನ ಜೊತೆ ಜೋರದವ. ನೋಡೇ ಬಿಟ್ಟೆನ? ಏಯವ್ವ ಎಲ್ಲಿ ನೋಡ್ದೆ ಅವ್ವ ತಾಯಿ? ನೀ ನೋಡ್ತಿ ಅಂತಾನೆ ನಾನು ಎಷ್ಟು ಕದ್ದು ಮುಚ್ಚಿ ಬಡ ಬಡ ನಡೀರಿ ಸುಂದ್ರಿ ಬರಷ್ಟಿಗೆ ಅಂದೆ. ಎಲ್ಲಿ ನಿಂತು ನೋಡ್ದಿ? ನಾ ಅಲ್ಲೇ ಬಾಜು ಮೀನಾಕ್ಷರ ಮನೆ ಕೂತಿದ್ದೆ. ಏನ್ ದೊಡ್ಡ ಬಾರಿ ವೆಂಟಿ ಬ್ಯಾಗ್ ಹಾಕೊಂಡು, ಮಿಡಿ ಹಾಕೊಂಡು, ಚಸ್ಮಾ ಹಾಕೊಂಡು, ಗಂಡನ ಗಾಡಿ ಮೇಲೆ ಕೂತು ಹೋದ್ರ ಬರ್ರಂತ ಬಾರಿ ಅವ. ಹೋಗಿ ಬಿಡು ಸುಂದ್ರಿ, ಯಾರು ಯಾವ ಡ್ರೆಸ್ಸರ ಹಾಕೊಳಲಕ್ಕ, ಏನಾರ ಹಾಕೊಳಲಕ್ಕ. ನಿನಗೆ ಯಾಕೆ ಬೇಕು? ಆಕೆನ್ ಬೇರೆದವ್ರ ಜೊತೆ ಹೋಗ್ಯಾಳ? ಆಕೆನ ಗಂಡನ ಜೊತೆನೇ ಹೋಗ್ಯಾಳಿಲ್ಲ? ನೀನು ನಿನ್ನ ಗಂಡನ ಜೊತೆ ಹೋಗು. ನಾ ಏನಂದೇನ್ರಿ ಮಾಮಿ, ಸುಮ್ಮ ನೋಡ್ದೆ ಅಂತ ಹೇಳಿದೆ ರೀ. ಚಂದ ಕಾಣಿಸ್ಲಿಕ್ಕತ್ತಿದ್ ಬಿಡವ ಸುಮ್ಮ. ಮಾಮಿಯಾರ್ ನೋಡು ನನ್ನ ಗಂಡನ ಜೊತೆ ಹೋಗಂತ. ಅಯ್ಯವ್ವ, ಒಂದು ಕಾಯಿಪಲ್ಲೆ ಕರ್ಕೊಂಡು ಹೋಗಲ್ಲ ನನ್ನ ಗಂಡ. ಸಂತನ ಟಿ 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 ಅಂತಿ ಅವನಿಗೆ, ಅವ ಯಾಕೆ ಕರ್ಕೊಂಡು ಹೋಗ್ತಾನ ನಿನ್ನ? ಮಾಮಿಯಾರ್ ನೋಡು ಮತ್ತೆ ನಂದ ತಪ್ಪಂತಾರ. ಹೆಂಗನಿಸ್ತ್ರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಿ. ಹಾಗೆ ಬಾಜುಕಿನ ಗಂಟೆ ಟಣ್ ಅಂತ ಹೊಡೀರಿ. ನಾವು ಮಾಡೋ ವಿಡಿಯೋದ ನೋಟಿಫಿಕೇಶನ್ ಬರ್ತಾವ, ನೀವು ನೋಡ್ಬೋದು. ನಿಮಗೂ ಜಗಳ ನೋಡೋದು ಒಬ್ರಿಗಾರ ಇಷ್ಟ ಇದ್ದೇ ಇರ್ತದ, ಹೌದಿಲ್ರಿ? ಹಂಗಿತ್ತಂದ್ರೆ ಕಮೆಂಟ್ ಮಾಡ್ರಿ. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಿದ್ರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡ್ರಿ. ಎಲ್ಲರಿಗೂ ಧನ್ಯವಾದಗಳು.